ಬ್ಯಾಂಕಿಂಗ್ನಲ್ಲಿ ಭಾರಿ ಚೇಂಜ್. ಬ್ಯಾಂಕ್ ಮಾರಾಟಕ್ಕೆ ಕೇಂದ್ರ ಸ್ಕೆಚ್. ಲಕ್ಷ ಕೋಟಿ ಮೇಲೆ ಮೋದಿ ಕಣ್ಣು. ನಮಸ್ಕಾರ ಸ್ನೇಹಿತರೆ, ಮಹತ್ವದ ಬೆಳವಣಿಗೆಯಲ್ಲಿ ಕೇಂದ್ರ ಸರ್ಕಾರ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಮೇಜರ್ ಪುಷ್ ಕೊಡೋಕೆ ನೋಡ್ತಾ ಇದೆ. PSB ಷೇರು ಮಾರಾಟ, ಬ್ಯಾಂಕ್ ವಿಲೀನ ಸೇರಿದ ಹಾಗೆ ಸಾಲು ಸಾಲು ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಸುಧಾರಣೆಗೆ ಕೈ ಹಾಕಿದೆ. ದೊಡ್ಡ ಬ್ಯಾಂಕ್ ಒಂದನ್ನ ಮಾರೋಕು ಹೆಜ್ಜೆ ಇಡ್ತಾ ಇದ್ದಾರೆ. ಹಲವು ದಿನಗಳ ನಂತರ ಮತ್ತೆ ಮೋದಿ ಖಾಸಗೀಕರಣಕ್ಕೆ ಕೈ ಹಾಕಿದ್ದಾರೆ. 3-4 ಬ್ಯಾಂಕ್ಗಳನ್ನ ವಿಲೀನ ಮಾಡೋಕು ಕೂಡ ಪ್ಲಾನ್ ಮಾಡಲಾಗ್ತಿದೆ. ಇದರ ಬೆನ್ನಲ್ಲೇ PSBಗಳದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳ ಷೇರುಗಳು ಸುಮಾರು 2% ಜಂಪ್ ಆದವು. ಈ ಸುದ್ದಿ ಬರ್ತಾ ಇದ್ದ ಹಾಗೇನೆ ಹಾಗಿದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಏನಾಗ್ತಿದೆ, ಯಾವ ಬ್ಯಾಂಕ್ ಮಾರಾಟ ಆಗುತ್ತೆ, ಯಾವ ಬ್ಯಾಂಕ್ಗಳು ಮರ್ಜ್ ಆಗ್ತವೆ, ಇದೆಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಬ್ಯಾಂಕಿಂಗ್ಗೆ ಮೋದಿ ಕಮ್ ಬ್ಯಾಕ್, ಒಂದೇ ಏಟಿಗೆ ಸಾಲು ಸಾಲು ರಿಫಾರ್ಮ್ಸ್. ಎಸ್, ಮೋದಿ ತಮ್ಮ ಮೊದಲನೇ ಅವಧಿಯಲ್ಲಿ ಬ್ಯಾಂಕ್ಗಳನ್ನ ಮರ್ಜ್ ಮಾಡಿದ್ದು ಬಿಟ್ರೆ ಸರ್ಕಾರಿ ಬ್ಯಾಂಕ್ಗಳನ್ನ ದೊಡ್ಡ ಸುಧಾರಣೆಗಳಿಗೆ ಕೈ ಹಾಕೋಕ್ ಹೋಗಿರ್ಲಿಲ್ಲ. NPAಗಳನ್ನ ಕಮ್ಮಿ ಮಾಡೋಕೆ, ಅವುಗಳ ಆಡಳಿತಾತ್ಮಕ ಸುಧಾರಣೆಗಳಿಗಷ್ಟೇ ಕೈ ಹಾಕಿದ್ದು. ಅದರ ಸ್ಟ್ರಕ್ಚರಲ್ ರಿಫಾರ್ಮ್ಸ್ಗೆ ಕೈ ಹಾಕಿರಲಿಲ್ಲ. ಈಗ ಬರೋಬ್ಬರಿ 7-8 ವರ್ಷಗಳ ನಂತರ ಮತ್ತೆ ಬ್ಯಾಂಕಿಂಗ್ಗೆ ಚುರುಕು ಮುಟ್ಟಿಸೋಕೆ ಮುಂದಾಗಿದ್ದಾರೆ. ಒಂದೇ ಏಟಿಗೆ ಸಾಲು ಸಾಲು ಸುಧಾರಣೆ ತರ್ತಿದ್ದಾರೆ. 1 by 1 ನೋಡ್ತಾ ಹೋಗೋದಾದ್ರೆ, ಸರ್ಕಾರಿ ಬ್ಯಾಂಕ್ಗಳ ವಿಲೀನ. ಕೇಂದ್ರ ಸರ್ಕಾರ ಮತ್ತೊಮ್ಮೆ ಸರ್ಕಾರಿ ಬ್ಯಾಂಕ್ಗಳನ್ನ ಮರ್ಜ್ ಮಾಡೋಕೆ, ನಂಬರ್ ಆಫ್ ಬ್ಯಾಂಕ್ಗಳ ಸಂಖ್ಯೆ ಕಮ್ಮಿ ಮಾಡಿ ದೊಡ್ಡ ಬ್ಯಾಂಕ್ಗಳನ್ನ ಕ್ರಿಯೇಟ್ ಮಾಡೋಕೆ ಮುಂದಾಗಿದ್ದಾರೆ. 2014ರ ಮೇನಲ್ಲಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ದೇಶದಲ್ಲಿ 27 ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ಗಳಿದ್ವು. ಆದರೆ ಸಣ್ಣ ಬ್ಯಾಂಕ್ಗಳಿಂದ ಖರ್ಚು ಜಾಸ್ತಿ, ಲಾಭದಾಯಕ ಕೂಡ ಅಲ್ಲ, ಎಲ್ಲದಕ್ಕೂ ಸಪರೇಟ್ ಮ್ಯಾನೇಜ್ಮೆಂಟ್ ಇಟ್ಕೋಬೇಕಾಗತ್ತೆ, ಕೆಟ್ಟ ಸಾಲಗಳನ್ನ ಕೂಡ ಹೊಂದಿದ್ದಾರೆ, ಅವರನ್ನ ಕಂಟ್ರೋಲ್ ಮಾಡೋದು ಕಷ್ಟ ಅಂತ ಹಲವು ಬ್ಯಾಂಕ್ಗಳನ್ನ ಸರ್ಕಾರ ತನ್ನದೇ ಬ್ಯಾಂಕ್ಗಳನ್ನ ಮರ್ಜ್ ಮಾಡಿಕೊಳ್ತು. ಹೀಗಾಗಿ ಸರ್ಕಾರಿ ಬ್ಯಾಂಕ್ಗಳ ಸಂಖ್ಯೆ 12ಕ್ಕೆ ಇಳಿತು. ಇದರಲ್ಲಿ ಮತ್ತೆ ಕೆಲ ಬ್ಯಾಂಕ್ಗಳನ್ನ ಮತ್ತೆ ಮರ್ಜ್ ಮಾಡಬಹುದು ಅಂತ ಹೇಳಲಾಗ್ತಿದೆ. ಸರ್ಕಾರ ಮತ್ತೊಮ್ಮೆ ವಿಲೀನಕ್ಕೆ ಕೈ ಹಾಕುತ್ತೆ ಅಂತ ಹಣಕಾಸು ಇಲಾಖೆ ಮೂಲಗಳನ್ನ ಆಧರಿಸಿ CNBC News 18 ರಿಪೋರ್ಟ್ ಮಾಡಿದೆ. ಸರ್ಕಾರದ ಟಾರ್ಗೆಟ್ ಲಿಸ್ಟ್ ನಲ್ಲಿ ಸದ್ಯ 5 ಬ್ಯಾಂಕ್ಗಳ ಹೆಸರು ಕೇಳಿ ಬರ್ತಾ ಇದೆ. ಯುಕೋ ಬ್ಯಾಂಕ್, ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಯೂಶುವಲ್ ಸಸ್ಪೆಕ್ಟ್ಸ್ ತರ ಕಾಣಿಸ್ತಾ ಇದಾವೆ. ಆದರೆ ಯಾವ ಬ್ಯಾಂಕ್ ಜೊತೆ ಯಾವ ಬ್ಯಾಂಕ್ ಮರ್ಜ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಕ್ಲಾರಿಟಿ ಸಿಗಬೇಕು. IDBI ಬ್ಯಾಂಕ್ ಮಾರಾಟ. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೇಂದ್ರ ಸರ್ಕಾರದ ದೊಡ್ಡ ಹೆಜ್ಜೆ ಅಂದ್ರೆ IDBI ಬ್ಯಾಂಕ್ನ ಮಾರಾಟ. 50 ಲಕ್ಷ ಗ್ರಾಹಕರನ್ನ ಹೊಂದಿರೋ ದೇಶದ 10ನೇ ಅತಿ ದೊಡ್ಡ ಬ್ಯಾಂಕ್ ಇದು. IDBI ಬ್ಯಾಂಕ್ನ ಗಟ್ಟಿ ಮಾಡೋಕ್ಕಾಗಿ ಖಾಸಗೀಕರಣ ಮಾಡ್ತೀವಿ ಅಂತ 2021ರ ಬಜೆಟ್ನಲ್ಲೇ ನಿರ್ಮಲಾ ಸೀತಾರಾಮನ್ ಅನೌನ್ಸ್ ಮಾಡಿದ್ರು. ಆದರೆ ಇದುವರೆಗೂ ಜಾರಿ ಆಗಿರಲಿಲ್ಲ. ಅದರ ಪ್ರಾಸೆಸ್ ನಡೀತಾನೆ ಇತ್ತು. ಸದ್ಯ ಗವರ್ಮೆಂಟ್ ಇದರ ಓನರ್. ಹೇಗೆ ಅಂದ್ರೆ LIC ಮೂಲಕ 49%, ಹಾಗೆ ಕೇಂದ್ರ ಸರ್ಕಾರ ಡೈರೆಕ್ಟ್ಲಿ 30%. ಒಟ್ಟಾರೆ IDBI ನಲ್ಲಿ 80% ಕಂಟ್ರೋಲ್ ಗವರ್ಮೆಂಟೇ ಹೊಂದಿದೆ. ಈಗ ಇದರಲ್ಲಿ LIC, ಕೇಂದ್ರ ತಲಾ 30% ಷೇರುಗಳನ್ನ ಸೇರಿದ ಹಾಗೆ ಟೋಟಲ್ 61% ಅನ್ನ ಖಾಸಗಿಯವರಿಗೆ ಬಿಟ್ಟುಕೊಡ್ಬೇಕು ಅನ್ನೋದು ಸದ್ಯದ ಪ್ಲಾನ್. ಆ ಮೂಲಕ ಸರ್ಕಾರಕ್ಕೆ ದುಡ್ಡು ರೈಸ್ ಮಾಡ್ದಂಗಾಗತ್ತೆ, ಎಫಿಷಿಯೆಂಟ್ ಆಗಿ ಪ್ರೈವೇಟ್ನವರು ಬ್ಯಾಂಕ್ನ ನಡ್ಸ್ಕೊಂಡು ಹೋಗ್ಲಿ ಅಂತ. ಈಗ ಅಕ್ಟೋಬರ್-ನವೆಂಬರ್ ಅಂತ್ಯದ ಒಳಗೆ ಈ ಕೆಲಸ ಕಂಪ್ಲೀಟ್ ಆಗುತ್ತೆ ಅನ್ನೋ ಮಾಹಿತಿ ಇದೆ. ಸುಮಾರು 50,000 ಕೋಟಿ ಮೌಲ್ಯಕ್ಕೆ ಬ್ಯಾಂಕ್ ಮಾರಾಟ ಆಗ್ಬೋದು, ಅಷ್ಟು ದುಡ್ಡು ಗವರ್ಮೆಂಟ್ಗೆ ಬರಬಹುದು ಅಂತ ಹೇಳಲಾಗ್ತಿದೆ. QIP ಷೇರು ಮಾರಾಟ. ಬ್ಯಾಂಕಿಂಗ್ ರಿಫಾರ್ಮ್ಸ್ ನಲ್ಲಿ ಇದು ಕೂಡ ದೊಡ್ಡ ಸ್ಟೆಪ್. ಇದು QIP ಮೂಲಕ ಷೇರುಗಳ ಮಾರಾಟ. QIP ಅಂದ್ರೆ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಪ್ಲೇಸ್ಮೆಂಟ್ಸ್. ನೇರ ಪಬ್ಲಿಕ್ ಇಶ್ಯೂ ಮೂಲಕ ಷೇರುಗಳನ್ನ ಮಾರೋ ಬದಲು ದೊಡ್ಡ ದೊಡ್ಡ ಸಾಂಸ್ಥಿಕ ಹೂಡಿಕೆದಾರರು ಅಥವಾ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗೆ ಷೇರುಗಳನ್ನ ಮಾರಿ ಹಣ ಎತ್ತೋ ವಿಧಾನ. ಸದ್ಯ ಈ ವಿಧಾನದ ಮೂಲಕ ಸರ್ಕಾರ PSU ಬ್ಯಾಂಕ್ಗಳಲ್ಲಿರೋ ತನ್ನ ಶೇರನ್ನ ಡೌನ್ ಮಾಡಿ ದುಡ್ಡು ಎತ್ತೋಕೆ ನೋಡ್ತಾ ಇದೆ. ಜೊತೆಗೆ ಸೆಬಿದ್ ರೂಲ್ಸ್ ಕೂಡ ಇದೆ. ಯಾವುದೇ ಪಬ್ಲಿಕ್ಲಿ ಲಿಸ್ಟೆಡ್ ಕಂಪನಿಯ ಮಾಲೀಕ 25%ಗಿಂತ ಹೆಚ್ಚಿನ ಷೇರುಗಳನ್ನ ಹೊಂದೋ ಹಾಗಿಲ್ಲ ಬ್ಯಾಂಕ್ಗಳಲ್ಲಿ, ಬ್ಯಾಂಕ್ ಆಗಿದ್ದಾಗ. ಜೊತೆಗೆ ಬ್ಯಾಂಕ್ ಬಿಟ್ಟು ಯಾವುದೇ ಕಂಪನಿ ತಗೊಂಡ್ರು ಕೂಡ ಮಿನಿಮಮ್ ಪಬ್ಲಿಕ್ ಶೇರ್ ಹೋಲ್ಡಿಂಗ್ ರೂಲ್ಸ್ ಅಂತೆಲ್ಲ ಇದಾವೆ. ಅದು ಯಾವುದು ಗವರ್ಮೆಂಟ್ ಕಂಪನಿಗಳು ಫಾಲೋ ಮಾಡ್ತಿರ್ಲಿಲ್ಲ. PSU ಬ್ಯಾಂಕ್ಗಳಲ್ಲಿ ಕೆಲವು ಕಡೆ ಸರ್ಕಾರದ್ದು 90% ಎಲ್ಲ ಓನರ್ಶಿಪ್ ಇದೆ. ಬ್ಯಾಂಕ್ಗಳಲ್ಲಿ ಒಂದು ಎಂಟಿಟಿಗೆ 25%ಗಿಂತ ಮೇಲೆ ಹೊಂದಿರಂಗಿಲ್ಲ, ಬಟ್ 90% ಎಲ್ಲ ಹೊಂದಿದ್ದಾರೆ ಇವರು. ನೀವು ಇಲ್ಲಿ ನೋಡ್ಬೋದು, ಯುಕೋ ಬ್ಯಾಂಕ್ನಲ್ಲಿ 95%, ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ನಲ್ಲಿ 98%, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ನಲ್ಲಿ 96%, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ 93%, ಹಾಗೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ 80% ಗವರ್ಮೆಂಟ್ ಓನರ್. ಹೀಗಾಗಿ ಈ ಬ್ಯಾಂಕ್ಗಳಲ್ಲಿ ಸರ್ಕಾರ ಒಟ್ಟೊಟ್ಟಿಗೆ 5-10% ಷೇರುಗಳನ್ನು ಮಾರೋಕೆ ಹೊರಟಿದೆ. ಪಂಜಾಬ್ ಅಂಡ್ ಸಿಂಧ್, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, PNB ಆಲ್ರೆಡಿ QIP ಪ್ರಾಸೆಸ್ ಅನ್ನ ಶುರು ಮಾಡಿವೆ. SBI ಇದು ಕೂಡ QIP ಆಗಿದೆ. ಉಳಿದ ಬ್ಯಾಂಕ್ಗಳು ಮುಂದಿನ ಕ್ವಾರ್ಟರ್ ಅಷ್ಟರಲ್ಲಿ ಸ್ಟಾರ್ಟ್ ಮಾಡ್ತಾವೆ ಅನ್ನೋ ಮಾಹಿತಿ ಇದೆ. ಜೊತೆಗೆ ಕೇವಲ ಈ 5 ಬ್ಯಾಂಕ್ ಮಾತ್ರ ಅಲ್ಲ, ಬಹುತೇಕ ಸರ್ಕಾರಿ ಬ್ಯಾಂಕ್ಗಳು QIP ಶೇರ್ ಮಾರಲಿವೆ.
ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 36,500 ರೂಪಾಯಿ ಮಾತ್ರ. ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ, ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್ ಇದು. ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಇರುತ್ತೆ. ಹೊರಡೋ ದಿನ 10 ಆಗಸ್ಟ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಜುಲೈ 16ನೇ ತಾರೀಕು ದೇಶದ ಅತಿ ದೊಡ್ಡ ಸರ್ಕಾರಿ ಬ್ಯಾಂಕ್ SBI 25,000 ಕೋಟಿ ರೂಪಾಯಿ ಮೌಲ್ಯದ QIP ಅನ್ನ ಲಾಂಚ್ ಮಾಡಿದೆ. ಈ ವರ್ಷದ ಒಳಗೆ ಸುಮಾರು 45,000 ಕೋಟಿ ರೂಪಾಯಿ ಮೌಲ್ಯದ ಸರ್ಕಾರಿ ಬ್ಯಾಂಕ್ಗಳ QIP ಮೂಲಕ ಷೇರುಗಳ ಮಾರಾಟ ಆಗುತ್ತೆ ಅನ್ನೋ ಮಾಹಿತಿ ಇದೆ. ಅಷ್ಟು ದುಡ್ಡು ಸರ್ಕಾರಕ್ಕೆ ಹೋಗುತ್ತೆ. FDI ಲಿಮಿಟ್ ಏರಿಕೆ, ಇದು ಕೂಡ ಇಂಪಾರ್ಟೆಂಟ್. ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ಗಳಲ್ಲಿ 20% ಅಷ್ಟೇ ವಿದೇಶಿ ಹೂಡಿಕೆಗೆ ಅವಕಾಶ ಇದೆ. ಇದನ್ನ ಸರ್ಕಾರ 26%ಗೆ ತಗೊಂಡು ಹೋಗೋಕೆ ನೋಡ್ತಾ ಇದೆ. ಈ ಮೂಲಕ ಆರ್ಥಿಕವಾಗಿ ಬ್ಯಾಂಕ್ಗಳ ಬುಡ ಗಟ್ಟಿ ಮಾಡೋಣ, ಲಾಂಗ್ ಟರ್ಮ್ ಗ್ಲೋಬಲ್ ಹೂಡಿಕೆದಾರರನ್ನ ಆಕರ್ಷಿಸೋಣ ಅನ್ನೋದು ಸರ್ಕಾರದ ಲೆಕ್ಕಾಚಾರ. ಬ್ಯಾಂಕಿಂಗ್ ನಲ್ಲಿ ಖಾಸಗಿಯವರಿಗೆ ಇನ್ನಷ್ಟು ಅವಕಾಶ. ದೊಡ್ಡ ಕಾರ್ಪೊರೇಟ್ ಕಂಪನಿಗಳು ರಿಲಯನ್ಸ್, ಟಾಟಾ, ಅದಾನಿ, ಬಿರ್ಲಾ ಇವರೆಲ್ಲ ಎಷ್ಟು ದಿನ ಬ್ಯಾಂಕಿಂಗ್ ಕಡೆ ಹೆಜ್ಜೆ ಇಡಕ್ ಆಗಿರಲಿಲ್ಲ. ದುಡ್ಡಿದ್ರು ಬ್ಯಾಂಕ್ ನಡೆಸೋಕೆ ಅವಕಾಶ ಕೊಡೋದು ಅಷ್ಟು ಈಸಿ ಇರಲಿಲ್ಲ. ಬ್ಯಾಂಕಿಂಗ್ ಲೈಸೆನ್ಸ್ ಅಷ್ಟು ಬೇಕು ಕೊಡಲ್ಲ ನಮ್ಮ ದೇಶದಲ್ಲಿ. ಜನರ ದುಡ್ಡು ಮ್ಯಾನೇಜ್ ಮಾಡೋ ವಿಚಾರ ಆಗಿರೋದ್ರಿಂದ ತುಂಬ ಕೇರ್ಫುಲ್ ಆಗಿರ್ತಿದ್ರು. ಎಲ್ಲಿ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಆಗುತ್ತೋ ಅಥವಾ ಜನರ ದುಡ್ಡು ಮಿಸ್ಯೂಸ್ ಆಗುತ್ತೋ ಅಂತ ಹೇಳಿ ಬ್ಯಾಂಕಿಂಗ್ ಲೈಸೆನ್ಸ್ ಈಸಿಯಾಗಿ ಕೊಡಲ್ಲ. ಅದರಲ್ಲೂ ಕೂಡ ಫಿನಾನ್ಸ್ನಲ್ಲಿ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ಇದ್ದು, NBFC ಇದ್ದು, ಸಣ್ಣ ಸಣ್ಣ ಫೈನಾನ್ಸ್ ಕಂಪನಿ ಇದ್ದು, ದೊಡ್ಡದು ಮಾಡಿ ದೊಡ್ಡ NBFC ಆಗಿ, ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಎಲ್ಲ ಆಗಿ, ಈ ಥರ ಒಂದು ಟ್ರ್ಯಾಕ್ ರೆಕಾರ್ಡ್ ತೋರಿಸಿ ಅವ್ರು ಕಾಡಿ ಬೇಡಿ ಗೋಗರ್ ತಗೋಬೇಕಾಗಿತ್ತು ಲೈಸೆನ್ಸ್. ಆದರೆ ಈಗ ಈ ಪಾಲಿಸಿಯನ್ನು ಸ್ವಲ್ಪ ಚೇಂಜ್ ಮಾಡೋಕೆ ನೋಡ್ತಾ ಇದ್ದಾರೆ. ಬಿಗ್ ಕಾರ್ಪೊರೇಟ್ ಕಂಪನಿಗಳು ಅಥವಾ ಕನಿಷ್ಠ ಪಕ್ಷ ಬಿಗ್ NBFCಗಳು ಬ್ಯಾಂಕಿಂಗಿಗೆ ಅವ್ರನ್ನ ಸ್ವಲ್ಪ ಈಸಿಯಾಗಿ ಬಿಡ್ಕೊಳ್ಳೋಣ ಅಂತ ಹೇಳಿ ನೋಡ್ತಾ ಇದ್ದಾರೆ. ಬಜಾಜ್ ಫಿನಾನ್ಸ್ ಎಲ್ಲ ಇದೆ ನೋಡಿ. ಈಗ ಅವ್ರಿಗೆಲ್ಲ ಅಲ್ಟಿಮೇಟ್ ಗೋಲ್ ಏನು, ಬಜಾಜ್ ಬ್ಯಾಂಕ್ ಆಗಬೇಕು ಅನ್ನೋದು. ಸೊ ಅದರಲ್ಲಿ ಸ್ವಲ್ಪ ಈಸಿ ಮಾಡೋಕೆ ಹೊರಟಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಈಸಿ ಅಂತ ಹೇಳಿದ್ರೆ ಮೊದಲಿಗಿಂತ ಈಸಿನೇ, ಆದರೆ ಸ್ಟ್ರಿಕ್ಟ್ ಕಂಡೀಷನ್ಸ್ ಇವಾಗಲೂ ಕೂಡ ಇರುತ್ತೆ ಅಂತ. RBIನ ಮೇಲ್ವಿಚಾರಣೆಯಲ್ಲಿ ಜೊತೆಗೆ ಪ್ರಮೋಟರ್ ಶೇರ್ ಹೋಲ್ಡಿಂಗ್ ಲಿಮಿಟೇಷನ್ಸ್ ಹಾಕಿ, ತಮ್ಮದೇ ಕಂಪನಿಗೆ ಸಾಲ ಕೊಡುವಂತಿಲ್ಲ ಅನ್ನೋ ಕಂಡೀಷನ್ ಹಾಕಿ ರೂಲ್ಸ್ ಎಲ್ಲ ಇಟ್ಟು ಅಲೋ ಮಾಡೋಕೆ ನೋಡ್ತಾ ಇದ್ದಾರೆ ಅಂತ. ಎಲ್ಲ ರಿಫಾರ್ಮ್ಸ್ ಬೆನ್ನಲ್ಲೇ ಸರ್ಕಾರಿ ಬ್ಯಾಂಕ್ ಷೇರುಗಳು ಭರ್ಜರಿ ಏರಿಕೆ ಕಂಡಿವೆ. PSU ಬ್ಯಾಂಕ್ ಇಂಡೆಕ್ಸ್ ಬರೋಬ್ಬರಿ 128 ಪಾಯಿಂಟ್ ಅಥವಾ 1.8% ಜಂಪ್ ಆಯಿತು. ಸುದ್ದಿ ಬಂದ ದಿನ ಜುಲೈ 16ನೇ ತಾರೀಕು. SBI, ಯುಕೋ, PNB, ಇಂಡಿಯನ್ ಓವರ್ಸೀಸ್ ಈ ರೀತಿ ಬಹುತೇಕ ಎಲ್ಲ ಜಂಪ್ ಆದವು. ಯಾಕೆ ಈ ಸುಧಾರಣೆ? ಎಲ್ಲ ಸುಧಾರಣೆಗಳ ಮುಖ್ಯ ಉದ್ದೇಶ ಭಾರತದ ಕ್ರೆಡಿಟ್ ಡಿಮಾಂಡ್ಗೆ ತಕ್ಕಂತೆ ಬ್ಯಾಂಕ್ಗಳನ್ನು ಡೆವಲಪ್ ಮಾಡೋದು. ಭಾರತದ ಎಕಾನಮಿ ದೊಡ್ಡದಾಗ್ತಿದ್ದ ಹಾಗೆ ಭಾರತದ ಕ್ರೆಡಿಟ್ ಡಿಮಾಂಡ್, ಸಾಲದ ಬೇಡಿಕೆ ಕೂಡ ಜಾಸ್ತಿ ಆಗುತ್ತೆ. ಪ್ರತಿ ವರ್ಷ ಕ್ರೆಡಿಟ್ ಗ್ರೋತ್ ಅಂದರೆ ಸಾಲ ತಗೊಳ್ಳೋರ ಪ್ರಮಾಣ 9ರಿಂದ 10% ಏರಿಕೆಯಾಗ್ತಿದೆ. ಯಾಕಂದರೆ ಆರ್ಥಿಕತೆ ಬೂಮ್ ಆದಂತೆ ಹಣದ ಅವಶ್ಯಕತೆ ಹೆಚ್ಚಾಗುತ್ತೆ. ಹೊಸದಾಗಿ ಉದ್ಯಮ ನಡೆಸೋರು ಬಿಸ್ನೆಸ್ ಲೋನ್ಗೆ ನೋಡ್ತಾರೆ. ಮನೆ ಕಟ್ಟೋರು ಹೌಸ್ ಲೋನ್ಗಳಿಗೆ ಕಾಯ್ತಾರೆ. ಪರ್ಸನಲ್ ಲೋನ್ ತಗೊಂಡು ಹೊಸ ಕಾರು, ಬೈಕು, ಗೃಹೋಪಯೋಗಿ ವಸ್ತುಗಳನ್ನು ಖರೀದಿ ಮಾಡೋರು ಹೆಚ್ಚಾಗ್ತಾರೆ. ಹೀಗಾಗಿ ಸಾಲ ಕೊಡೋರ ಲೆಂಡರ್ಗಳ ಪ್ರಮಾಣ ಕೂಡ ಅದೇ ರೀತಿಯಲ್ಲಿ ಏರಿಕೆಯಾಗಬೇಕು. ಹೀಗಾಗಿ ಸರ್ಕಾರ ವಿಲೀನ ಮಾಡಿ ದೊಡ್ಡ ಬ್ಯಾಂಕ್ಗಳನ್ನು ಸೃಷ್ಟಿಸಿ ಎಫಿಷಿಯೆಂಟ್ ಮ್ಯಾನೇಜ್ಮೆಂಟ್ಗೆ ಪ್ರಯತ್ನ ಪಡ್ತಾ ಇದೆ. ವಿದೇಶಿ ಹೂಡಿಕೆಯನ್ನು ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಹರಿದು ಬರೋ ರೀತಿ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದೆ. ಅಲ್ಲದೆ ಹೊಸ ಬ್ಯಾಂಕ್ಗಳು ಸೃಷ್ಟಿಯಾಗೋಕ್ಕೂ ಕೂಡ ಅವಕಾಶ ಕೊಡ್ತಾ ಇದೆ. ಖಾಸಗಿ ಬ್ಯಾಂಕ್ಗಳು ಇನ್ನಷ್ಟು ಜಾಸ್ತಿ ಆಗಲಿ ಅಂತ ಪ್ರೋತ್ಸಾಹ ಕೊಡ್ತಾ ಇದೆ. ಇದೆಲ್ಲ ಮಾಡೋ ಟೈಮ್ನಲ್ಲಿ ಸರ್ಕಾರಿ ಷೇರುಗಳನ್ನು ಕೂಡ ಒಂದಷ್ಟು ಮಾರಿ ಇವರ ಕಂಟ್ರೋಲನ್ನು ಪೂರ್ತಿ ಬಿಟ್ಕೊಡದೆ ಓನರ್ಶಿಪ್ ಇವ್ರದೇ ಹಿಡ್ಕೊಂಡು ಕೆಲವೊಂದು ಕಂಪನಿಗಳನ್ನು IDBI ಥರದ್ದು ಫುಲ್ ಮಾರೋದು, ಹೆವಿ ದುಡ್ಡು ಗಳಿಸೋದು. ಉಳಿದಂತೆ ಇನ್ನೊಂದಷ್ಟು ಬ್ಯಾಂಕ್ಗಳಲ್ಲಿ ಸ್ವಲ್ಪ ಷೇರುಗಳನ್ನು ಮಾರಿ ಓನರ್ಶಿಪ್ ಹಾಗೆ ಇಟ್ಕೊಂಡು ಸ್ವಲ್ಪ ಷೇರುಗಳನ್ನು ಮಾರಿ ದೊಡ್ಡ ಪ್ರಮಾಣದ ದುಡ್ಡನ್ನು, ಲಕ್ಷ ಕೋಟಿಗಳ ಲೆಕ್ಕದಲ್ಲಿ ದುಡ್ಡನ್ನು ಗಳಿಸೋಕೆ ಪ್ಲಾನ್ ಮಾಡ್ತಿದ್ದಾರೆ. ಈಗ ಈ 4-5 ಬ್ಯಾಂಕ್ಗಳ QIP ಅಂದರೆ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಪ್ಲೇಸ್ಮೆಂಟ್ಸ್ ಸ್ವಲ್ಪ ಷೇರುಗಳ ಮಾರುವಿಕೆ ಮೂಲಕ 40-45 ಸಾವಿರ ಕೋಟಿ, IDBI ಬ್ಯಾಂಕ್ನ ಖಾಸಗೀಕರಣದ ಮೂಲಕ 50-60 ಸಾವಿರ ಕೋಟಿ, ಈ ರೀತಿ ಲಕ್ಷ ಕೋಟಿಗಳ ಲೆಕ್ಕದಲ್ಲಿ ಸರ್ಕಾರ ಆದಾಯ ಗಳಿಸೋಕೆ, ತನ್ನ ಬಳಿ ಇದ್ದ ಆಸ್ತಿಯನ್ನು ಮಾನಿಟೈಸ್ ಮಾಡಿ ಆದಾಯ ಗಳಿಸೋಕೆ ಪ್ಲಾನ್ ಮಾಡ್ತಾ ಇದೆ. ಎಲ್ಲವೂ ಒಳ್ಳೆ ಬೆಳವಣಿಗೆನೆ. ಸರ್ಕಾರದ ಕೆಲಸಗಳನ್ನು ಮಾಡಬೇಕು. ಬ್ಯಾಂಕಿಂಗ್, ಟೆಲಿಕಾಮ್ನಂಥ ಸ್ಟ್ರಾಟಜಿಕ್ ಕ್ಷೇತ್ರ ನಮ್ಮ ಪ್ರೆಸೆನ್ಸ್ ಇರಬೇಕು. ಅಂದರೆ ಪ್ರೆಸೆನ್ಸ್ ಇದ್ರೆ ಪರವಾಗಿಲ್ಲ. ಅದಕ್ಕೆ 100% ಎಲ್ಲ ಓನರ್ಶಿಪ್ ಇರಬೇಕಂತಿಲ್ಲ, 90% ಎಲ್ಲ 51% ಇದ್ರೆ ಸಾಕು. ಆ ಥರದಕ್ಕೆ 10 ಬ್ಯಾಂಕ್ಗಳಲ್ಲೂ ಬೇಕಂತಿಲ್ಲ, ಕೆಲ ಬ್ಯಾಂಕ್ಗಳಲ್ಲಿದ್ದರೆ ಸಾಕು ಉಪಸ್ಥಿತಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆಯಲ್ಲ ಆ ಥರ
ಹಾಗಾಗಿ ಇದು ಒಳ್ಳೆ ಹೆಜ್ಜೆನೇ ಇದು. ಇಲ್ಲಾಂದರೆ ಬರೀ ಹಗರಣ ಮಾಡಿಕೊಂಡು ಬ್ಯಾಡ್ ಲೋನ್ ಕೊಡ್ಕೊಂಡು NPA ಮಾಡಿಕೊಂಡು ಮತ್ತೆ ತೆರಿಗೆ ದುಡ್ಡಲ್ಲಿ ಅದಕ್ಕೆ NPAಗಳನ್ನು ಮುಚ್ಕೊಂಡು ಕೂರಬೇಕಾಗತ್ತಿಲ್ಲ ಅಂತ ಹೇಳಿದ್ರೆ. ಈ ಹಿಂದೆ ಗೊತ್ತಲ್ಲ 10,000 20,000 ಕೋಟಿ ಎಲ್ಲ ಸಾಲ ಹೆಂಗೆ ಹಂಚಲಾಗಿತ್ತು ಈ ಹಿಂದೆ ಅಂತೇಳಿ. ಹಾಗಾಗಿ ಅದೆಲ್ಲ ಆಗಬಾರ್ದು ಅಂದರೆ ಇದು ಒಳ್ಳೆ ಸುಧಾರಣೆಗಳೇ. ಥ್ಯಾಂಕ್ ಯು ಸೋ ಮಚ್. ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.